ಸ್ಪೆಷಲಿ ಹೇಳ್ಬೇಕಂದ್ರೆ ಈ ಸಾಂಗ್ ಅಲ್ಲಿ ಒಂದೇ ಒಂದು ಆಂಗ್ಲ ಪದ ಬಳಸದೆ ಮಾಡಿರುವಂತ ಅಚ್ಚ ಕನ್ನಡದ ಸ್ವಚ್ಛ ಸಾಂಗ್. ಫಸ್ಟ್ ಶ್ವೇತ ಸುಂದರಿ ಹಾಡ್ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ಇದೊಂದು ರೊಮ್ಯಾಂಟಿಕ್ ರ್ಯಾಪ್ ಸಾಂಗ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಾಂಗ್ ಇದು. ರ್ಯಾಪ್ ಫಾರ್ ಶೋರ್, ಯು ವಿಲ್ ಫೀಲ್ ದ ವೈಬ್ ಆಫ್ ರ್ಯಾಪ್. ಈ ವಿಷಯ ನನಗೆ ಕಾರ್ತಿಕ್ ಅವ್ರ ವೈಫ್ ನಂಗೆ ಅಪ್ರೋಚ್ ಮಾಡಿದ್ದು. ಕ್ಲಾಸಿಕಲ್ ಬೇಸ್ ಬೇಕು ಅಂತ ಕೂಡಲೇ ಐ ಸೆಡ್ ಎಸ್. ಬಟ್ ಆಮೇಲೆ ನನಗೆ ರ್ಯಾಪ್ ಸಾಂಗ್ ಕೇಳ್ತು ಅಲ್ಲಿ. ಆ್ಯಂಡ್ ಹೋಲ್ ಟೀಮ್ ಇದು ತುಂಬಾ ಫ್ರೆಂಡ್ಲಿ ಟೀಮ್ ಇದೆ and very dedicated team. I think when he had given me the opportunity, I am very lucky to be working on this project. ತುಂಬಾ ಚೆನ್ನಾಗಿರೋ ಸಾಂಗ್. ಮೈತ್ರಿ ಅವರು ಆಕ್ಚುಲಿ ಅವ್ರ ಬಗ್ಗೆ ಹೇಳಂಗಿಲ್ಲ, ಶಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್. ದಯವಿಟ್ಟು ಇಂಗ್ಲೀಷ್ ಜಾಸ್ತಿ ಮಾತಾಡ್ತೀವಿ. ನಾನು ಆಕ್ಚುಲಿ ಇಂಪ್ರೆಸ್ ಆಗಿದ್ದು ಅವ್ರ ಪದ ಬಳಕೆ ಬಗ್ಗೆ. ಸೊ ಬೆಳಿಗ್ಗೆ 8 ಗಂಟೆಗೆ ಬಂದಿರುವಂತಹ ನಮ್ಮ ಗುಂಗರಾಜ್ ಅವರಿಗೆ ನಮ್ಮ ಅಭಿನಂದನೆಗಳು. ಇವರು ನಮ್ಮ ಮೇನ್ ಕ್ಯಾಮ್ರಾಮ್ಯಾನ್. ಸೊ ಇನ್ನೊಬ್ಬರಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದಾರೆ. ಸೊ ಇವಾಗ ನಮ್ಮ ಟೀಮ್ ಹೊರಡ್ತಾ ಇದೆ. ನಮ್ಮ ಟೀಮ್ನ ಮೇನ್ ಸಿನಿಮಾಟೋಗ್ರಾಫರ್ ಕಮ್ ಎಡಿಟರ್, VFX ಆರ್ಟಿಸ್ಟ್. ಆಮೇಲೆ ನೀವು ನನಗೆ ಬಿಲ್ಡಪ್ ಕೊಡಿ. ಇವಾಗ ನಾನು ನಿಮಗೆ ಕೊಡ್ತೀನಿ, ಆಮೇಲೆ ನೀವು ನನಗೆ ಕೊಡಿ. ಬಾಕ್ಸ್ ಹಾಕ್ಬಿಡೋ, ಬಾಕ್ಸ್ ಹಾಕಿ ಬೇಗ. Hi guys, this is our Gangaraju. This is Yashwant bhai. How do you like to chant the Simha Susaha? Nimra. Wagrusta. Astabu sagal askal nimra. Nimra. Ramra. Ebumra. Ebumra. ಸೊ ಒಂದು ವಾರದಿಂದ ನಿದ್ದೆ ಬಿಟ್ಕೊಂಡು ಡಿಸ್ಕಷನ್ಸ್ ಎಲ್ಲ ಸೇರಿಸಿದ್ರೆ ಒಂದು ತಿಂಗಳ ಮೇಲೆ ಆಗ್ಬೋದು. ತಮ್ಮನೇಲಿ ಕೊಡ್ರೆ ಹಿಂಗೆ. ಸೊ ಲೊಕೇಶನಿಗೆ ಬಂದಿದ್ದೀವಿ. ಹಾಂ ಇದೆ, ಉಡುಪಿ ಗ್ರ್ಯಾಂಡ್. ಈಗ ನೋಡಿ ಶೂಟಿಂಗ್ ಇಲ್ಲೂ ನಡೀತಾ ಇದೆ. ಹಾಯ್, ಎಷ್ಟೊತ್ತಿಗೆ ಬಂದ್ರಿ? 11:30. ಓಕೆ. ಡಿಕ್ಕಿ ಓಪನ್ ಆಗಿದೆಯಾ ಅಣ್ಣ? ಇಲ್ಲ ಪರವಾಗಿಲ್ಲ ಪ್ಲೀಸ್. ಹೇಗಿರುತ್ತೆ ಅಂದರೆ ಒಂದು ಡೈಲಾಗ್ ಇಂದ ಸ್ಪೆಷಲ್ ಏನಂತಂದರೆ ನೀವು ಬರ್ತೀರಾ, ಕೇಳ್ತೀರಾ ಯಾಕೆ ಇಷ್ಟು ಖುಷಿಯಾಗಿದೆ ಒಂದೇ ಡೈಲಾಗ್, ಅವ್ರಿಗೆ ಫೋಟೋ. ಸೊ ಆ ಫೋಟೋ ಹಾಂ ಸ್ಟಾರ್ಟಿಂಗ್ ಹೋಪ್ಫುಲಿ ಚೆನ್ನಾಗಿ
1, 2, 3, go. 1, 2, 3, and 4. Okay, then the last step, cross and turn. 1. ಬಟ್ ಇಲ್ಲಿ ನನಗೆ ಹೊಸದು ಏನಾಗಿದ್ದು ಅಂದರೆ ಪೂರಾ ಸೆಟ್ ಇಲ್ಲಿ ಜೊತೆಗೆ ಮಾಡಿದ್ದು ಆ್ಯಂಡ್ ಅದು ಮಾಡಿದ ಕೂಡಲೇ ಔಟ್ಪುಟ್ ಅಲ್ಲೇ ತೋರಿಸ್ಬಿಟ್ಟು ನಮಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮಾಡ್ಕೊಳ್ಳೋಕ್ಕೆ ಯೂಸ್ ಆಯಿತು. ಸೊ ದಟ್ ವೇ ಐ ಆಮ್ ವೆರಿ ಫಾರ್ಚುನೇಟ್ ಟು ಅಂದರೆ ಈ ಟೀಮ್ ನನಗೆ ಸಿಗೋದಿತ್ತು. ಥ್ಯಾಂಕ್ ಯು. ಫಸ್ಟ್ ಶ್ವೇತ ಸುಂದರಿ ಹಾಡು ಬಗ್ಗೆ ಹೇಳಬೇಕಂದ್ರೆ ಏನಿಲ್ಲ, ಇದೊಂದು ರೊಮ್ಯಾಂಟಿಕ್ ರ್ಯಾಪ್ ಸಾಂಗ್. ನಾನು ನನ್ನ ಮೇಬಿ ನನ್ನ ವೈಫ್ನ ಇಮ್ಯಾಜಿನ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿ ಈ ಸಾಂಗ್. ಅದನ್ನು ಒಂದು ರ್ಯಾಪ್ ಸಾಂಗ್ ಆಗಿ ಕಂಪ್ಲೀಟಾಗಿ ವಿಡಿಯೋ ಮಾಡೋಣ ಅಂತ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿ ಒಳ್ಳೆ ಕ್ವಾಲಿಟಿಲಿ ಕೊಡೋಣ ಅಂತ. ಸೊ ಡೇ 1 ರಿಹರ್ಸಲಿಗೆ ಬಂದಿದ್ದೀವಿ. ಡೇ 1 ರಿಹರ್ಸಲ್ ತುಂಬ ಚೆನ್ನಾಗಾಯಿತು. ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರು. ಗೇಬ್ರಿಯಲ್ ಅವರು, ಕಿಶೋರ್ ಅವರೆಲ್ಲ ಗೈಡ್ ಮಾಡಿದ್ರು ಹೆಂಗೆ ಮಾಡಬೇಕು ಅಂತ. ಸೊ ಸ್ಟೆಪ್ಸ್ ಎಲ್ಲ ಹಾಕಿದ್ದೀವಿ ಸದ್ಯಕ್ಕೆ. ನನಗೆ ಬರ್ತಾ ಇಲ್ಲ, ಬಟ್ ಮೈಥಿಲಿ ಅವರು ತುಂಬ ಕ್ಯಾಚ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗಿನ್ನೂ ಇದೆ 1 ವಾರ ಪ್ರಾಕ್ಟೀಸ್ ಮಾಡೋಕ್ಕೆ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಥ್ಯಾಂಕ್ಸ್ ಕಿಶೋರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಶ್ವೇತ ಸುಂದರಿಲಿ ವಾಟ್ ವ್ಯೂವರ್ಸ್ ಕ್ಯಾನ್ ಎಕ್ಸ್ಪೆಕ್ಟ್? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಾಂಗ್ ಇದು. ರ್ಯಾಪ್ ಫಾರ್ ಶೋರ್. ಯು ವಿಲ್ ಫೀಲ್ ದ ವೈಬ್ ಆಫ್ ರ್ಯಾಪ್ ಅದಿರುತ್ತೆ. ಮತ್ತು ಕನ್ನಡದ ಕಂಪು ಕೂಡ ಬೀರುತ್ತೆ ಸ್ವಲ್ಪ ರ್ಯಾಪಲ್ಲಿ. ಅದೊಂದು ಸ್ಪೆಷಾಲಿಟಿ. ಪ್ಯೂರ್ ಕನ್ನಡ ರ್ಯಾಪ್ ಇದು. ಕೇಳಿ ಎಂಜಾಯ್ ಮಾಡಿ. ಕ್ಲಾಸಿಕಲ್ ಡ್ಯಾನ್ಸರ್. ಸೊ ನಾನು 22 ಇಯರ್ಸಿಂದ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಈ ವಿಷಯ ನನಗೆ ಕಾರ್ತಿಕ್ ಅವ್ರ ವೈಫ್ ನಂಗೆ ಅಪ್ರೋಚ್ ಮಾಡಿದ್ದು. ಸೊ ಅವ್ರ ಹೆಸರು ವಿಜೇತಾ ಅಂತ. ವಿಜೇತಾ ನನಗೆ ಕೇಳಿದಾಗ ಮಾಡ್ತೀಯಾ ಅಂತ. ಕ್ಲಾಸಿಕಲ್ ಬೇಸ್ ಬೇಕು ಅಂದ ಕೂಡಲೇ ಐ ಸೆಡ್ ಎಸ್. ಬಟ್ ಆಮೇಲೆ ನನಗೆ ರ್ಯಾಪ್ ಸಾಂಗ್ ಕೇಳ್ತು. ನನಗೆ ಅವಾಗ ಸ್ವಲ್ಪ ಅನ್ನಿಸ್ತು ಮಾಡ್ಬೋದೋ ಇಲ್ವೋ, ಒಂದು ಸ್ವಲ್ಪ ಡೌಟ್ ಬಂತು. ಬಟ್ ದೆನ್ ಕೊರಿಯೋಗ್ರಫರ್ ಇರ್ತಾರೆ ಅಂತ ಹೇಳಿ ನಂಗೆ ಅದು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದ ಮೇಲೆ ಐ ಸೆಡ್ ಎಸ್. ಸೊ ಇಲ್ಲಿಗೆ ಬಂದಾಗ ನನಗೆ ಒಂದೇ ಒಂದು ಡೌಟ್ ಇದ್ದಿದ್ದು, ವಿಲ್ ಐ ಬಿ ಏಬಲ್ ಟು ಪರ್ಫಾರ್ಮ್ ಫಾರ್, ಅಂದರೆ ರ್ಯಾಪಿಗೆ ಮಾಡ್ಬೋದಾ ಇಲ್ವೋ ಕ್ಲಾಸಿಕಲ್ ಅಂತ. ಬಟ್ ಇಟ್ಸ್ ಎ ಟೋಟಲ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ತುಂಬ ಎಂಜಾಯ್ ಮಾಡಿದೆ. ಫಸ್ಟ್ ಈಸ್ ಬಿಕಾಸ್ ಕೊರಿಯೋಗ್ರಫರ್ ಗೇವ್ ದಟ್ ಕಾನ್ಫಿಡೆನ್ಸ್, ನಂಗೆ ಕಾನ್ಫಿಡೆನ್ಸ್ ಕೊಟ್ಟರು. ಆ್ಯಂಡ್ ಆಲ್ಸೋ ಕಾರ್ತಿಕ್ ಇಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಹೋಲ್ ಟೀಮ್ ಇದು ತುಂಬ ಫ್ರೆಂಡ್ಲಿ ಟೀಮ್ ಇದೆ ಆ್ಯಂಡ್ ವೆರಿ ಡೆಡಿಕೇಟೆಡ್ ಟೀಮ್. ಐ ಥಿಂಕ್ ತುಂಬ ನಾನು ಪುಣ್ಯ ಮಾಡಿದೆ ಈ ಥರ ಫಸ್ಟ್ ಏನೋ ಪ್ರೊಡಕ್ಷನ್ ಸಿಕ್ಕಿರೋದಕ್ಕೆ. ಮ್ಯೂಸಿಕ್ ಆಲ್ಬಮ್ ಇಟ್ಸ್ ಫಸ್ಟ್ ಟೈಮ್ ನನಗೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ನೋಡಿ. ಓಕೆ, ಫಸ್ಟ್ ಡೇ ನಿಮ್ಮ ರಿಹರ್ಸಲ್ ಹೇಗಿತ್ತು? ಏನು ವಾಸ್ ದ ಎಕ್ಸ್ಪೀರಿಯನ್ಸ್, ರಿಹರ್ಸಲ್ ಎಕ್ಸ್ಪೀರಿಯನ್ಸ್? ಅದೇ ರಿಹರ್ಸಲ್ ನಾನು ಅಂದ್ಕೊಂಡೆ ಯೂಶಲಾಗಿ ನಮ್ಮದೆಲ್ಲ ಹೆಂಗೆ ರಿಹರ್ಸಲ್ ಆಗುತ್ತೆ ಅಂದರೆ ಹೇಳ್ಕೊಡ್ತಾರೆ ಮಾಡಿ ಹೋಗೋದು ಅಂತ. ಬಟ್ ಇಲ್ಲಿ ಬಂದು ಸೆಟ್ ವೈಸ್ ಅಂದರೆ ಎಲ್ಲ ಆ್ಯಕ್ಚುಲ್ ಸೆಟ್ಟು ಎಲ್ಲ ಮಾಡಿ ನೋಡಿದಾಗ ಅನ್ನಿಸ್ತು, ಓ ಇದು ವೆರಿ ಪ್ರೊಫೆಷ್ನಲ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ. ಸೊ ಆ ಥರ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗಿದ್ದು. ಬಿಕಾಸ್ ರಿಹರ್ಸಲ್ಸ್ ನಾನು ಮುಂಚೆ ಮಾಡಿದ್ದೀನಿ ಡ್ಯಾನ್ಸ್ ರಿಹರ್ಸಲ್ಸ್ ಎಲ್ಲ. ಬಟ್ ಇಲ್ಲಿ ನನಗೆ ಹೊಸದು ಏನಾಗಿದ್ದು ಅಂದರೆ ಪೂರಾ ಸೆಟ್ ಇಲ್ಲಿ ಜೊತೆಗೆ ಮಾಡಿದ್ದು ಆ್ಯಂಡ್ ಅದು ಮಾಡಿದ ಕೂಡಲೇ ಔಟ್ಪುಟ್ ಅಲ್ಲೇ ತೋರಿಸ್ಬಿಟ್ಟು ನಮಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮಾಡ್ಕೊಳ್ಳೋಕ್ಕೆ ಯೂಸ್ ಆಯಿತು. ಸೊ ದಟ್ ವೇ ಐ ಆಮ್ ವೆರಿ ಫಾರ್ಚುನೇಟ್ ಟು ಅಂದರೆ ಈ ಟೀಮ್ ನನಗೆ ಸಿಗೋದಿತ್ತು. ಥ್ಯಾಂಕ್ ಯು. ಸೊ ಮಾಸ್ಟರ್, ಸಾಂಗ್ ಪ್ರಾಜೆಕ್ಟ್ ಹೇಗೆ ನಿಮ್ಮ ಬುಟ್ಟಿಗೆ ಬಂತು? ನೆಕ್ಸ್ಟು ಕಾರ್ತಿಕ್ ಅವರು ಹೇಗೆ ಎಕ್ಸ್ಪ್ಲೈನ್ ಮಾಡಿದರು ನಿಮಗೆ ಕಾನ್ಸೆಪ್ಟು, ಪ್ಲಸ್ ಓವರಾಲ್ ಪ್ರಾಜೆಕ್ಟ್ ಹೇಗೆ ಹೋಗ್ತಿದೆ? ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಟೂಡೆಂಟ್ಸು ಪ್ಲಸ್ ನಿಮ್ಮ ಮಕ್ಕಳು ಇವತ್ತು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ರಿಹರ್ಸಲ್ ಹೇಗೆ ಹೋಯಿತು ದಯವಿಟ್ಟು ಹೇಳಿ ಸರ್. ಸೊ ಈ ಪ್ರಾಜೆಕ್ಟ್ ನನಗೆ ಬರೋಕ್ಕೆ ಮುಂಚೆ ಕಾರ್ತಿಕ್ ಅವರು ಸಾಂಗ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ವೆನ್ ಹಿ ಆರ್ ಗಿವನ್ ಮಿ ದ ಆಪರ್ಚುನಿಟಿ, ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್. ತುಂಬ ಚೆನ್ನಾಗಿರೋ ಸಾಂಗ್. ಹಳೆಗನ್ನಡ ಅಂತೂ ಸೂಪರಾಗಿದೆ. ಲಿರಿಕ್ಸ್ನ ಕೇಳೋದು ಮತ್ತು ಹಾಡೋದು ಡ್ಯಾನ್ಸ್ ಆಡೋದು ಸೂಪರಾಗಿದೆ. ಸೊ ದ ಔಟ್ಕಮ್ ಇಸ್ ಗೋನ್ ಕಮ್ ಔಟ್ ರಿಯಲಿ ವೆಲ್. ಸೊ ದ ಹೈಲೈಟ್ ಆಫ್ ದ ಸಾಂಗ್ ಇಸ್ ಕಾರ್ತಿಕ್ಸ್ ಲಿರಿಕ್ಸ್. ದ ಫಸ್ಟ್ ಥಿಂಗ್ ಕಮ್ಸ್ ಕಾರ್ತಿಕ್ಸ್ ಲಿರಿಕ್ಸ್. ಸೊ ಎವ್ರಿಬಡಿ ಡಸ್ ಸಾಂಗ್ಸ್. ಎಲ್ಲರೂ ಸಾಂಗ್ ಮಾಡ್ತಾರೆ, ಆದರೆ ಯೂನಿಕಾಗಿ ವರ್ಡ್ಸ್ ಬರೆಯೋದು ತುಂಬ ಕಷ್ಟ. ಸೊ ಹ್ಯಾಸ್ ಅ ನ್ಯಾಚುರಲ್ ಟ್ಯಾಲೆಂಟ್. ಅವ್ರು ಹೇಳ್ತಾನೆ ಇರ್ತಾರೆ ನನಗೆ ಟೈಮ್ ಇಲ್ಲ, ಐ ಕೆನಾಟ್ ರೈಟ್ ಮೋರ್ ಸಾಂಗ್ಸ್ ಅಂತ. ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಈ ಥರ ಟ್ಯಾಲೆಂಟೆಡ್ ಇರೋರು ಇನ್ನೂ ಜಾಸ್ತಿ ಸಾಂಗ್ ಬರೀಬೇಕು. ಆವಾಗಲೇ ಮಕ್ಕಳಿಗೆ ಒಂದು ಕಲಾವಿದನಾಗಿ ಹೋಗಿ ರೀಚ್ ಆಗ್ತಾರೆ. ಅಕಸ್ಮಾತ್ ಅವ್ರು ಪ್ರೊಫೆಷ್ನಲ್ ಜಾಬ್ ಮಾಡ್ತಾ ಇದ್ರೂ ಈ ಥರ ಆರ್ಟಿಸ್ಟ್ ನಮಗೆ ಬೇಕು. ಸೊ ಇವತ್ತು ರಿಹರ್ಸಲ್ ತುಂಬ ಚೆನ್ನಾಗಿತ್ತು. ದೇ ಆರ್ ಆಲ್ ಲರ್ನಿಂಗ್. ಫಸ್ಟ್ ಡೇ ಇಟ್ಸೆಲ್ಫ್ ವೆಂಟ್ ವೆರಿ ವೆಲ್. So the second day we were planning to do more bigger, and the final output is going to be very, very amazing with more creativity. So
ಎಲ್ಲರಿಗೂ ಈ ಸಾಂಗ್ ಜ್ಞಾಪಕ ಇರುತ್ತೆ. ಅಂದರೆ ಫಸ್ಟ್ ಡೇ ರಿಹರ್ಸಲ್ ಬಗ್ಗೆ ಹೇಳ್ಬೇಕಂದ್ರೆ ಗೇಬ್ರಿಯಲ್ ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು ಇವತ್ತು. ಐ ಆಮ್ ವೆರಿ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಮೈತ್ರಿ ಅವರು ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳೋಕ್ಕಿಲ್ಲ. ಶಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ದಯವಿಟ್ಟು ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡ್ಬೇಡಿ. ಸೊ ಅವರು ಅತ್ಯುತ್ತಮ ಪ್ರತಿಭೆ. ಅವರು ತುಂಬ ಚೆನ್ನಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಆಲ್ರೆಡಿ ಮಾಡಿದ್ದಾರೆ. ಅವ್ರದ್ದು ಕೆಲವು ವೀಡಿಯೋಸ್ ನೋಡಿದ್ದೀನಿ ಪರ್ಫಾರ್ಮೆನ್ಸಸ್. ಸೊ ಈಗ ಕಾರ್ತಿಕ್ ಬಗ್ಗೆ ಹೇಳೋದಾದ್ರೆ, ಕಾರ್ತಿಕ್ ಕೂಡ ಆಲ್ರೆಡಿ ಅವ್ರ ಅಸಹಾಯಕ ಪ್ರಾಜೆಕ್ಟ್ ಜೊತೆಗೆ ನಾನು ಎಡಿಟ್ ಮಾಡಿದ್ದೆ. ಸೊ ಈ ಪ್ರಾಜೆಕ್ಟು ಓವರ್ ಆಲ್ ನನ್ನ ಪ್ರೊಡಕ್ಷನ್ಗೆ ಬಂದಿರೋದು ನನಗಿನ್ನ ಭಾಳ ಖುಷಿ. ಯಾಕಂದರೆ ನಾನು ಆ್ಯಕ್ಚುಲಿ ಇಂಪ್ರೆಸ್ ಆಗಿದ್ದು ಅವ್ರ ಪದ ಬಳಕೆ ಬಗ್ಗೆ. ಅಂದರೆ ರ್ಯಾಪ್ ಅಂತ ಬಂದಾಗ ನಾನು ತುಂಬ ಸಾಂಗ್ಗಳು ಕೇಳಿದ್ದೀನಿ, ನೋಡಿದ್ದೀನಿ, ನಾನು ವರ್ಕು ಮಾಡಿದ್ದೀನಿ. ಇವ್ರ ಪದ ಬಳಕೆ ಸ್ವಲ್ಪ ಯೂನಿಕ್ ಅನ್ನಿಸ್ತು. ಕನ್ನಡ ಪದಗಳು ಪ್ಲಸ್ ಅಂದರೆ ಓಲ್ಡ್ ಸ್ಕೂಲ್ ಟೈಪು ಜೊತೆಗೆ ಈಗ ಪ್ರೆಸೆಂಟ್ ಏನು ಯಂಗ್ಸ್ಟರ್ಸಿಗೆ ಬೇಕು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಲೈಕ್ ಶ್ವೇತ ಸುಂದರಿ ಅಂತ ಅಂದರೆ ಒಂದು ಹುಡುಗಿನ ಆ ವರ್ಣನೆ ಹೇಗೆ ಪರಿಪೂರ್ಣ ಕನ್ನಡ ಯೂಸ್ ಮಾಡ್ಕೊಂಡು ಮಾಡಿದಾರಲ್ಲ. ಸ್ಪೆಷಲಿ ಹೇಳ್ಬೇಕಂದ್ರೆ ಈ ಸಾಂಗಲ್ಲಿ ಒಂದೇ ಒಂದು ಆಂಗ್ಲ ಪದ ಬಳಸದೆ ಮಾಡಿರುವಂಥ ಅಚ್ಚ ಕನ್ನಡದ ಸ್ವಚ್ಛ ಸಾಂಗ್. ಹೇಳ್ಬೋದಾ? ಹೇಳಿ. ಇವಾಗ ಅದೇ ನಾನು ಹೇಳೋದೇನು ಬರ್ತಿದ್ದೆ ಅಂದರೆ, ನಾನು ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ರ್ಯಾಪ್ ಸಾಂಗಿಗೆ ಕನೆಕ್ಟ್ ಆಗಲ್ಲ. ಅದನ್ನೇ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದು. ಸೊ ಫಸ್ಟ್ ಕೇಳಿದ ಕೂಡಲೇ ಮಾಡ್ಬೋದಾ, ಬಟ್ ನನಗಿದು ಆಪರ್ಚುನಿಟಿ ಅಂದ್ಕೊಂಡು ನಾನು ಒಪ್ಕೊಂಡೆ. ಬಟ್ ಇವಾಗ ಡ್ಯಾನ್ಸ್ ಮಾಡ್ತಾ ಕೇಳ್ತಾ ಅನ್ಸಿಕ್ ಸ್ಟಾರ್ಟ್ ಆಗಿದ್ದು ಎಷ್ಟು ಕನೆಕ್ಟ್ ಆದ ಅಂದರೆ, ಅದೇ ಇವರೆಲ್ಲ ಹೇಳ್ದಂಗೆ ಪದ ಬಳಕೆ, ಕನ್ನಡ ಏನು ಪದಗಳು ಯೂಸ್ ಮಾಡಿದ್ದಾರೆ ಅದು ಎಲ್ಲದೂ ತುಂಬ ಎಫೆಕ್ಟಿವ್ ಆಗಿದೆ. ವೆರಿ ಅಂದರೆ ಅದನ್ನ ಆ್ಯಕ್ಚುಲಾಗಿ ಕೇಳಿದ್ರೆ, ಸುಮ್ಮನೆ ಓವರ್ ಆಲ್ ಕೇಳಿದ್ರೆ ಎಲ್ರಿಗೂ ಅನ್ಸುತ್ತೆ ಏನಿದು ರ್ಯಾಪ್ ಸಾಂಗ್ ಅಷ್ಟೇ ಅಂತ. ಬಟ್ ಬರೀ ಲಿರಿಕ್ಸ್ ಪಾರ್ಟನ್ನು ಓಪನ್ ಮಾಡಿ ಕೇಳಿದ್ರೆ ತುಂಬ ಕನೆಕ್ಟ್ ಆಗುತ್ತೆ ಕನ್ನಡಕ್ಕೆ. ಎಸ್. ಸೊ ದಯವಿಟ್ಟು ಎಲ್ಲರೂ ನೋಡಿ. ಸೊ ಡೇ 1 ಅಪ್ಡೇಟ್ಸ್ ಇದು. ವಿಲ್ ಕ್ಯಾಚ್ ಅಪ್.